ಯಾಕಮ್ಮ ಹಿಂಗೆ ಮಾಡ್ತಾ ಇದೀಯಾ? ಹೂನಾರ್ಗಳನ್ನೆಲ್ಲ ಕಿತ್ತು ಎಸ್ದುಬಿಟ್ಟು ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ತಾಳಿ ಕೀಳೋದಕ್ಕೆ ಬರ್ತಾ ಇದೆಯಲ್ಲಮ್ಮ. ಇಲ್ಲೋಡೆ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಿನಗೆ ನಿಮ್ಮ ಅಮ್ಮ ಬೇಕು ಅಮ್ಮಂಗಿದ್ರೆ ಕಿತ್ತುಬಿಟ್ಟು ಅದನ್ನು ಬಿಸಾಕಿ ಅವ್ನ ಸವಾಸ ಬೇಡ ಅಂತೇಳಿ ಈಚೆ ಬಂದರೆ ಸರಿ. ಇವನ್ ಸವಾಸ, ಇವ್ರ ಅಕ್ಕನ ಸವಾಸ ನಮಗೆ ಬೇಡವೇ ಬೇಡ, ಇವ್ರ ಫ್ಯಾಮಿಲಿ ಸವಾಸ ನಮಗೆ ಬೇಡವೇ ಬೇಡ. ನಾನು ಬೇರೆ ಕಡೆ ಹೊರಟೋಗ್ಬಿಡೋಣ. ಈಗಳೇ ನಮ್ಮೂರ ಕಡೆಗೆ ನಾವು ಹೋಗ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿ ಇದ್ದು ಬಿಡೋಣ. ಬೇರೆ ಕಡೆಗೆ ನಾನೆಲ್ಲ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ. ನೀವೊಬ್ರು ತಾಯಿಯಾಗಿ ಮಗಳಿಗೆ ಎಂಥ ಮಾತುಗಳು ಹೇಳ್ತಾ ಇದ್ದೀರಕ್ಕ? ಸ್ವಲ್ಪ ಯೋಚನೆ ಮಾಡಿ. ನೀವು ಯಾವ ಥರ ಮಾತಾಡ್ತಾ ಇದ್ದೀರಾ ಅಂತ. ಹಿಂಗೆ ಮಾತಾಡಿದ್ರೆ ಹೆಂಗೆ ಅಕ್ಕ? ನಾನು ಹಂಗೆ ಕಣ ಮಾತಾಡೋದು. ಮತ್ತೆ ಇನ್ನ ನೀನು ಬಾರಪ್ಪ ಮನೆ ಹೇಳಿಯ ಅಂತೇಳಿ ಒಳಗೆ ಬಿಡ್ಕೊಂತೀನಿ ಅಂತ ಅಂದ್ಕೊಂಡಿದ್ಯಾ? ಹೇಯ್ ಹೋಗ್ಸಿಲ್ವಾ ಹಸಿಕೆ? ನನ್ನ ಸವಾಸನೆ ಬೇಡ ನಮಗೆ. ತನ್ವಿ ಕಿತ್ತಾಕ್ಬಿಡು. ಬೇಡ, ನಾನು ನಿನ್ಗೆ ಒಳ್ಳೆ ಮನೆ ಸೇರಿಸ್ತೀನಿ. ಈ ತಾಳಿನ ಕಿತ್ತಾಕ್ಬಿಡು ನೀನು. ಇಲ್ಲ ಅಮ್ಮ, ನೀನು ಏನೇ ಹೇಳಿದ್ರು ನಾನಂತೂ ಈ ತಾಳಿನ ತೆಗಿಯಲ್ಲ. ಅಲ್ಲ, ನೀನು ಯಾವ ಥರ ಹೇಳ್ತಾ ಇದೆಯಮ್ಮ? ನಾನು ಎಷ್ಟು ಇಷ್ಟಪಟ್ಟು ಕರಿಯನ್ನ ಮದುವೆ ಆಗಿದ್ದೀನಿ, ನೀನು ತಾಳಿ ಕಿತ್ತಾಕು ಅಂತ ಹೇಳಿದ್ರೆ ಈ ಹೆಂಗಮ್ಮ? ಅಲ್ಲ, ನೀನು ಹೆಂಗೆ ಹೇಳ್ತಾ ಇದೆಯಾ ನೋಡು. ನಮಗಿವಾಗ ಮರ್ಯಾದೆ ಇರಲ್ಲ ಕಣೆ. ಇವಳು ರೊಕ್ಕ ನೋಡಿದ್ರೆ ಇಂಥ ಕೆಲಸ ಮಾಡವಳೆ, ಇವಾಗ ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಬಂದ್ರೆ ಊರಾಗೆಲ್ಲ ನಮ್ಮನ್ನು ಹೆಂಗೆ ಆಡ್ಕೊಂತಾರೆ ಗೊತ್ತಾ? ಬೇಡ ತನ್ವಿ, ಕಿತ್ತಾಕ್ಬಿಡು ತಾಳಿನ. ನೀನು ಇಟ್ಕೊಳಕ್ಕೆ ಹೋಗ್ಬಿಡ, ಕಿತ್ತಾಕು. ನೋಡು, ಅದೇ ಹೋಗ್ತಾ ಇದೆಯಲ್ಲ, ಏನಕ್ಕೆ ಹೋಗ್ತಾ ಇದೆಯಾ? ಅಮ್ಮ, ನಮ್ಮ ಪಾಡಿಗೆ ನಾವೆಲ್ಲ ಹೋಗ್ತೀವಿ, ನಮ್ಮ ಪಾಡಿಗೆ ನಾವೆಲ್ಲ ಹೋಗಿರ್ತೀವಿ ಬಿಡು. ಏನಕ್ಕೆ ನೀನು ಈ ಥರ ಮಾತಾಡ್ತಾ ಇದೀಯಾ? ಬೇಡಮ್ಮ, ತೆಗಿ. ಬೇಡ, ನಾನು ತೆಗಿಯಲ್ಲ ಅಮ್ಮ. ನೀನೇನೇ ಹೇಳಿದ್ರು ಸರಿ, ನಾನಂತೂ ತೆಗಿಯೋದಿಲ್ಲ. ಕೊಳ್ಳಗಿರೋದು ನಾನು ಮಾತ್ರ ತೆಗಿಯೋದಿಲ್ಲ. ಇಷ್ಟಪಟ್ಟು ನಾನು ಆಗ್ಬಿಟ್ಟಿರೋದು, ಏನೇ ಕಷ್ಟ ಬಂದರೂ ನಾನು ಅನುಭವಿಸ್ತೀನಮ್ಮ. ಎಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆ ಇಲ್ವಾ ನಿನ್ನ ಹತ್ರ? ಎಷ್ಟು ಹೇಳಿದ್ರು ಬೆಲೆ ಇಲ್ವಾ? ಎಷ್ಟು ಹೇಳ್ತಾ ಇದ್ದೀನಿ ನಾನು. ಬೇಡ ಕಣೆ ಕಿತ್ತೆಸ್ತು ಬಿಡು ಅದನ್ನ ಅಂತೇಳಿ ಎಷ್ಟು ಒಳ್ಳೆ ಮಾತು ನಂಗೆ ಅವಾಗಿಂದ ಹೇಳ್ತಾ ಇದ್ರು. ಕೇಳ್ತಾ ಇಲ್ವಲ್ಲ ನೀನು? ಋತು ಅಕ್ಕ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಾನು ಅವಾಗಿಂದ ತುಂಬ ಪೇಷನ್ಸಿಂದನ ನೋಡ್ತಾ ಇದ್ದೀನಿ, ತುಂಬ ಪೇಷನ್ಸಿಂದ ಇದ್ದೀನಿ. ಸರಿನಾ? ನಾನು ರೊಚ್ಚಿಗೆದ್ದು ಬಿಟ್ರೆ ಅಷ್ಟೇಯ. ಅಲ್ಲ, ಗೊತ್ತಾಗಲ್ವಾ ನಿಮಗೆ? ಈ ರೀತಿ ಎಲ್ಲ ನಾವು ಮಾತಾಡ್ತಾ ಇದ್ದೀರಲ್ಲ, ಅವಳಿಗೇನು ಕೊಡಿತಾ ಇದ್ದೀರಾ? ಅವಳ ಮೇಲೆ ಏನಕ್ಕೆ ಕೈ ಮಾಡ್ತಾ ಇದ್ದೀರಾ ನೀವು? ನನ್ನಿಷ್ಟ ಕಣೋ, ನನ್ನ ಮಗಳು. ನೀನು ಹೇಳ್ಬೇಕಾಗಿಲ್ಲ. ಇವಾಗ ನಿಮ್ಮ ಅಕ್ಕ ನೋಡಿದ್ರೆ ಅಂತ ಬದುಕು ಮಾಡವಳೆ. ಇವಾಗ ನಮ್ಗೆ ಅದು ಹೆಂಗೆ ಸರಿ ಹೋಗುತ್ತೆ ಹೇಳು? ಹೆಂಗೆ ಸರಿ ಹೋಗುತ್ತೆ? ಇವಾಗ ನಮ್ಗೆ ಎಷ್ಟು ಇಲ್ಲೋಡು. ನಿಜ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ಎಲ್ಲ ಎಂಥ ಕೆಲಸ ಆಯ್ತಪ್ಪ ಅಂತ ಅನ್ನಿಸ್ತೈತೆ. ನಿಮ್ಮ ಅಕ್ಕ ಇಂಥದ್ದು ಮಾಡಿರೋದು ಊರಾಗೆಲ್ಲ ಗೊತ್ತಾಗೈತೆ. ಇವಾಗ ಇವಳು ಬೇರೆ ನಿನ್ನ ಮದುವೆ ಆಗಿದ್ದಾಳೆ ಎಂಬುದು ಗೊತ್ತಾಗ್ಬಿಟ್ರೆ ಊರಾಗಂತೂ ನಮ್ಮನ್ನು ಆಡ್ಕೊಬಿಡ್ತಾರೆ. ಬೇಡ ತನ್ವಿ, ಕಿತ್ತಾಕ್ಬಿಡು. ನಮ್ಮ ಊರ ಕಡೆಗೆ ನಾವು ಹೋಗ್ಬಿಡೋಣ. ನಮ್ಮ ಊರಿಗೆ ನಾವು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಕಣವ. ಕಿತ್ತಾಕು. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಕಿತ್ತಾಕ್ಬಿಡು. ನೀನೇನೇ ಹೇಳು, ನಾನಂತೂ ಕಿತ್ತಾಕಲ್ಲ ಕಣಮ್ಮ. ಅಲ್ಲ, ಕಿತ್ತಾಕಿದ್ರೆ ಈ ಹೆಂಗಮ್ಮ ಆಗುತ್ತೆ? ಕರಿಯನ್ಗೆ ಇವತ್ತು ನಾನು ಮೋಸ ಮಾಡ್ದಂಗೆ ಆಗಲ್ವಾ? ನೀನು ಕಿತ್ತಾಕು ಅಂತ ನನಗೆ ಈ ರೀತಿ ಬೈದು ಹೊಡಿತಾ ಇದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ತನ್ವಿ, ಯೋಚನೆ ಮಾಡ್ಬಿಡ ನೀನು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೊರಟೋಗ್ಬಿಡೋಣ. ಸುಮ್ಮನೆ ಇದ್ಬಿಡು ಅಕ್ಕ. ಬಿಡು ಋತು ಅಕ್ಕ, ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನಾವು ಹೆಂಗೋ ಮಾಡ್ತೀವಿ. ಇಲ್ಲ ಅಕ್ಕ, ನಾನಂತೂ ಅದಕ್ಕೆ ಒಪ್ಪೋದಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಾವಿಬ್ರು ಇವತ್ತು ಮದುವೆ ಆಗಿ ಬಂದಿದ್ದೀವಿ. ನೀನು ಈ ಥರ ಎಲ್ಲ ಹೇಳ್ಬಿಟ್ರೆ ಅವಳಿಗೆ ಅದು ಹೆಂಗೆ ಸರಿ ಹೋಗುತ್ತೆ? ಯಾಕೆ ಋತಮ್ಮ, ಬಿಡಾತ. ಅವ್ರ ಪಾಡಿಗೆ ಅವ್ರ ಇನ್ಮೇಲೆ ಹಂಗ ಇರ್ತಾರತ್ತ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಅಲ್ಲ ನೋಡ ಆಂಟಿ, ಎಂಥ ಕೆಲಸ ಮಾಡ್ಕೊಂಬಂದವಳೆ. ಇವಾಗ ಇವ್ರ ಅಕ್ಕ ನೋಡಿದ್ರೆ ಎಂಥ ಮೋಸ ಮಾಡಿದಾಳೆ ನನಗೆ. ಕರ್ಕೊಂಬಂದು ಮನೆಯ ಕಿಕ್ಕೊಂಡಿದ್ಕೆ ಇವ್ರ ಅಕ್ಕನಿಂದ ನನಗೆ ಎಷ್ಟು ಮೋಸ ಆಯಿತು. ಅಂಥದ್ರಾಗೆ ಇವನು ಮದುವೆ ಆಗ್ಯವಳೆ ಅಂತಂದ್ರೆ ನಮ್ಗಿನ್ನೂ ಊರಾಗ ಮರ್ಯಾದೆ ಇರ್ತೈತ? ನೀವೇ ಹೇಳ್ರಿ, ಊರಾಗ ನಮಗೆ ಮರ್ಯಾದೆ ಇರುತ್ತಾ ಅಂತ? ಇವಾಗ ನಮ್ಮನ್ನು ಎಷ್ಟು ಜನ ಆಡ್ಕೊಂತಾ ಇದ್ದಾರೆ ಗೊತ್ತಾ? ಆಗ್ದಿಲ್ದಾರೆ ಎದುರಿಗೆ ಇವತ್ತು ಎಷ್ಟು ನಾವು ಚೀಪ್ ಆಗ್ಬಿಟ್ವಿ. ಎಲ್ಲರೂ ನಮ್ಮನ್ನ ಎಷ್ಟು ಆಡ್ಕೊಂತಾರೆ. ಸರಿಯಾಗಿ ಆಗ್ಬಿಡ್ತು, ಈ ಋತುನ್ಗೆ ಸರಿಯಾಗಿ ಆಗ್ಬಿಡ್ತು ಅಂತ ಎಷ್ಟು ಆಡ್ಕೊಂತಾರೆ. ಆಡ್ಕೊಂಬ್ಲಿ ಬಿಡಮ್ಮ, ಆಡ್ಕೊಂಬರು ಎಷ್ಟು ದಿನ ಆಡ್ಕೊಂತಾರೆ? ಆಡ್ಕೊಂಬ್ಲಿ ಬಿಡು. ಆಡ್ಕೊಂಬರಿಗೆಲ್ಲ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಆಡ್ಕೊಂಬೋದು ಜನಗಳಿಗೆಲ್ಲನ ಇದ್ದಿದ್ದೇಯ. ನಾನೀಗ ನನ್ನ ಕರಿಯನ್ನು ಇಷ್ಟಪಟ್ಟಿದ್ದೆ, ನನ್ನ ಮದುವೆ ಆಗಿದ್ದೀನಿ ಅಷ್ಟೇಯ. ಸರಿ ಆಯಿತು ಬಿಡಿ, ನೀವು ನೋಡ್ಕೊಂಬಲ್ವಾ? ಹೆಂಗು ನಮ್ಮ ಪಾಡಿಗೆ ನಾವು ಬೇರೆ ಇರ್ತೀವಿ. ಬಿಡಮ್ಮ, ಬಿಡು. ನಾನು ಕರಿಯ ಇದೇ ಊರಲ್ಲೇನೆ ಎಲ್ಲರ ಕಣ್ಣು ಮುಂದೆಲೂ ನಾವು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತೀವಿ. ಬದುಕಿ ಬಾಳಿ ತೋರಿಸ್ತೀವಮ್ಮ. ನೋಡಿ ಋತಮ್ಮ, ಅವರು ಮದುವೆ ಆಗಿ ಬಂದವ್ರೆ ಕಣೆ. ಶರತ್ ಮತ್ತೆ ಭುವನ್ ಇಬ್ರದು ಮದುವೆ ಆಗೈತಿ. ಅವರು ಇಬ್ರು ಮದುವೆ ಆಗಿ ಬಂದವ್ರೆ. ಇಬ್ರದು ಮದುವೆ ಆಯ್ತಾ? ಇದೇನು ಹೇಳ್ತಾ ಇದ್ದೀರಾ ನೀವು? ಇಬ್ರದು ಮದುವೆ ಆಯ್ತಾ? ಇಬ್ರು ಮದುವೆ ಆಗಿ ಬಂದಾರ ಅವರು. ಅವ್ರ ಕಣ್ಣೆದ್ರಿಗೆ ನೀನು ಚೆನ್ನಾಗಿರ್ಬೇಕು. ಆಗ್ಲಿ ನಮ್ಮ ಅಂಥವ್ರ ಎದುರಿಗೆಲ್ಲ ನಾನು ಚೆನ್ನಾಗಿರ್ಬೇಕು. ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದಮ್ಮ. ಏನಕ್ಕೆ ಜಗಳ ಮಾಡ್ಕೋಬೇಕು? ಜಗಳ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲಮ್ಮ, ಏನು ಉಪಯೋಗ ಇಲ್ಲ. ಏನಕ್ಕೆ ನಾವು ಸುಮ್ಮನೆ ಇವತ್ತು ಈ ಥರ ಎಲ್ಲನ ಜಗಳ ಆಡ್ಬೇಕು ಹೇಳು? ಏನಾಗಿಲ್ಲ. ಅವರು ಅಂತ ಕೆಲಸ ಮಾಡಿದ್ರೆ ಬೇಡ, ಅವಕ್ಕನ್ನು ಮಾತಾಡ್ಸೋದೇ ಬೇಡ. ಇವನಿಗೂ ಹೇಳ್ತೀನಿ ಕರಿಯನ್ಗೆ, ಅವಕ್ಕನ್ನು ಮಾತಾಡ್ಸೋದೇ ಬೇಡ ಅಂತ. ಇಲ್ಲೋಣೆ, ನಾನು ಒಂದೇ ಮಾತು ಹೇಳೋದು ನಿನಗೆ. ನೀನು ಅದನ್ನು ಕಿತ್ತಾಕಿ ಒಳಗೆ ಬರೋದಾದರೆ ನಮ್ಮ ಮನೆ ಒಳಗೆ ಬಾ. ಇಲ್ಲ, ನಮಗೂ ನಿಮಗೂ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ. ಹೊರಟೋಗು ಇಲ್ಲಿಂದ.
ಹೊರಟೋಗು ನಿನ್ನ ಪಾಡಿಗೆ ನೀನು ಹೆಂಗಾದ್ರೂ ಜೀವನ ಮಾಡು. ಆಯ್ತು ಬಿಡಮ್ಮ, ಆಯ್ತು. ನಾನು ಕರಿಯ ಇಬ್ರು ಹೆಂಗೋ ಜೀವನ ಮಾಡ್ತೀವಿ. ನಮಗೆ ಜೀವನ ಮಾಡೋದು ಗೊತ್ತೈತೆ. ನಾವು ಹೆಂಗೋ ನಮ್ಮ ಪಾಡಿಗೆ ನಾವು ಇನ್ಮೇಲಿಂದಾನ ಹೆಂಗೋ ಇರ್ತೀವಿ. ನಿಮ್ಮ ಹತ್ರ ಏನು ಬರೋದಿಲ್ಲ ಬಿಡಮ್ಮ. ನಾವು ಹೆಂಗೋ ಬಾಡಿಗೆ ಮನೆನೋ ಯಾವುದೋ ಒಂದು ಎಂಥದೋ ಒಂದು ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ. ನಡಿ ಕರಿಯ ಹೋಗೋಣ. ಈ ಥರ ಎಲ್ಲ ಮಾತಾಡ್ತಾರೆ ನಿಮ್ಮ ಅಮ್ಮ ಅಂತ ಅಂದ್ಕೊಂಡಿರಲಿಲ್ಲ. ಏನು ಹೇಳಿದ್ರು, ಕೊಡ್ತೀವಿ ಅಂತ ಹೇಳಿ ಎಲ್ಲ ಒಪ್ಕೊಂಡು ಮಾತುಕತೆ ಎಲ್ಲ ಆದಮೇಲೂ ಈ ರೀತಿ ಎಲ್ಲ ಮಾತಾಡಬಾರ್ದು. ಯಾರೋ ಏನೋ ಒಂದಿಷ್ಟು ಇದು ಮಾಡಿದ್ರು ಅಂತ. ನಮ್ಮ ಅಕ್ಕ ತಪ್ಪು ಮಾಡಿದ್ರೆ ನನಗೆ ಯಾಕೆ ಈ ಥರ ಮಾತಾಡ್ಬೇಕು ನೀವು? ಸುಮ್ಮನೆ ಹೋಗ, ಕರ್ಕೊಂಡು ಹೋಗ ಸುಮ್ಮನೆ. ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಇನ್ಮೇಲಿಂದ. ನನಗೆ ಮಕ್ಕಳೇ ಇಲ್ಲ ಅಂತ ತಿಳ್ಕೊಂತೀನಿ. ಹೋಗು. ಇಬ್ಬರಿದ್ರೆ ಇಬ್ರು ಅಂತದೇ ಮಾಡಿದ್ರು ನಮಗೆ. ಕರಿಯ ಸುಮ್ಮನೆ ನಮ್ಮಮ್ಮ ಟೆನ್ಷನ್ ತಮ್ಮತ್ತೆ ಇಲ್ಲಿ ಇದ್ದಂಗೆಲ್ಲನ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ರೆ ಯಾವುದೂ ಇರಲ್ಲ. ಋತ ಮತ್ತೆ ಹೋಗ್ಲಿ, ಏನು ಟೆನ್ಷನ್ ಮಾಡ್ಕೊಂತೀಯ ನೋಡಕ್ಕ. ಅವಳೊಂದಿಷ್ಟು ಅರ್ಥ ಮಾಡ್ಕೊಂಬಂಗಿಲ್ಲ. ಬಿಟ್ಟು ಬಂದಿದ್ರ ಅತ್ಲಾಗೆ ನಮ್ಮೂರ ಕಡೆಗೆ ನಾವು ಹೋಗಿ ನಾನು ನನ್ನ ಮಗಳು ಹೆಂಗೋ ನಾವು ನೆಮ್ಮದಿಯಾಗಿ ಇರ್ತಿದ್ವಿ. ಏನು ಮಾಡೋಣಕ್ಕ, ಹಿಂಗೆಲ್ಲ ಆಗೈತೆ ಅಂದಮೇಲೆ ಇನ್ನೇನು ಮಾತಾಡೋಣ ಹೇಳು. ನನಗಂತೂ ತುಂಬ ಬೇಜಾರಾಗ್ತೈತೆ ಕಣಕ್ಕ. ಏನು ಮಾಡೋದು ಏನೋ ನೋಡು. ಇವಳು ಹಿಂಗೆ ಮಾಡಿದ್ಲು, ನನ್ನ ಗಂಡನ ಅವನು ಹಂಗೆ ಮಾಡ್ದ. ಇವಾಗ ಊರಾಗೆಲ್ಲ ವಿಷಯ ಗೊತ್ತಾಗೈತೆ. ಅಯ್ಯಪ್ಪ ಏನು ಮಾಡಬೇಕು ಏನೋ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಏನು ಮಾಡೋಕ್ಕಾಗುತ್ತೆ ಬಿಡೋರು. ತಮ್ಮ ಅವಳಣೆ ಬರತ್ತ. ಆಯ್ತಾಯ್ತ, ಇನ್ನೇನು ಮಾಡೋದು ಬಿಡು. ಏನೋ ನಮ್ಮ ಮಕ್ಕಳು ಒಳ್ಳೆಯರಾಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಬ್ಬರು ಹಂಗೆ ಮಾಡಿದ್ರಲ್ಲ ನೋಡು. ನಮ್ಮ ಮಾತು ಒಬ್ಬರು ಕೇಳಲಿಲ್ಲ. ಇವಳು ಹಿಂಗೆ ಮಾಡಿ ಇಂಥವು ಮಾಡ್ಕೊಂಬಂದ್ಲು. ಇವಳು ಹೆಂಗೆ ಬಿಡತ್ತ. ನಾವು ನೋಡಿರೋ ಹುಡುಗನೇ ಮದುವೆ ಆಗಿ ಹಂಗೆ ಸೇನಕ್ಕ ಇದ್ದಾಳೆ. ಇವಳ್ದೆ ಕಣಯ್ಯಕ್ಕ ಇವಾಗ ನನಗಿರೋದು. ನೋಡಿ ಇವಾಗ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ. ಬಾರಮ್ಮ ಬಿಸಿ ಹಾಕ್ಯತ್ತ ನಮ್ಮೂರ ಕಡೆಗೆ ನಾವು ಹೋಗೋಣ ಅಂದ್ರೆ ಕೇಳ್ತಿಲ್ವಲ್ಲ. ಕಟ್ಕೊಂಡ ಎಂಬಿ ಸುಮ್ಮನಿರು. ಈಗಳಕ್ಕ ನಾನೇ ನಮ್ಮ ಪಾಡಿಗೆ ನಾನು ಸುಮ್ಮನೆ ನಮ್ಮೂರ ಕಡೆಗೆ ನಾನು ಹೋಗ್ತೀನಿ. ನಮ್ಮೂರ ಕಡೆಗೆ ನಾನು ಹೋಗಿ ಹೆಂಗ ನನ್ನ ಜೀವನ ನಾನು ಮಾಡ್ತೀನಿ. ನಾನು ಹೋಗ್ತೀನಿ ಕಣ. ಯಾಕೆ ಎಲ್ಲ ಖಾಲಿ ಮಾಡ್ಕೊಂಡು 1 ತಿಂಗಳು ಬಾಡಿಗೆ ಆಗಬೇಕು. ಇನ್ನೊಂದು ವಾರ 15 ದಿವಸ ಇದ್ಬಿಟ್ಟು 1 ತಿಂಗಳು ಬಾಡಿಗೆ ಕೊಟ್ಟು ಖಾಲಿ ಮಾಡ್ಕೊಂಡು ಹೋಗ್ತೀನಿ. ಹೆಂಗನ ಮಾಡ್ಕೊಂಬ್ಲೇಳು. ಹೆಂಗನ ಮಾಡ್ಕೊಂಬ್ಲೇಳು. ಏನು ಮಾಡೋಣ. ಇಂಥ ಗಂಡ ಇಂಥ ಮಕ್ಕಳಾದರೆ ಏನು ಪಾಡು. ಅಲ್ಲ ನೋಡು, ಎಲ್ಲ ಚೆನ್ನಾಗಿದ್ರೆ ಮಾತ್ರ ಕಣಕ್ಕ ಮನೆಯಾಗೆ. ಇಂಥ ಮಕ್ಳು ಇಂಥ ಗಂಡರುಗಳಿಂದ ಏನಕ್ಕ ನೆಮ್ಮದಿ ಐತೆ. ಅಯ್ಯೋ ನನಗಂತೂ ನಿಜವಾಗ್ಲೂ ಅದು ಯಾಕೆ ಹಿಂಗಾಯ್ತಪ್ಪ ದೇವ್ರೆ ಅನ್ನಿಸ್ತೈತೆ. ಎಲ್ಲ ಊಡ ಕಾಲದಾಗೆ ದೇವ್ರು ಎಲ್ಲ ಕೊಟ್ಟಿರ್ತಾನೆ. ದುಡ್ಡು ಕಾಸು ಮನೆ ಮಠ ಎಲ್ಲ ಕೊಟ್ಟಿದ್ಮೇಲೆ ಇಂಥದ್ದು ನೆಮ್ಮದಿ ಇಲ್ಲದ್ದು. ಅವಾಗ ಹೆಂಗ ಏನು ಒಟ್ಟು ಹಳೆ ಮನೆ ಕಟ್ಕೊಂಡಿಲ್ಲ ಅಂತ ಹೇಳಿ ಅವಾಗ ಒಟ್ಟು ನಮ್ಮ ಹೆಣ್ಮಕ್ಳದ್ದು ಕಾಟ. ಅಯ್ಯೋ ಹಿಂಗೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳು. ಇವಾಗ ಇಂಥದ್ದು ಒಂದ್ರ ಮೇಲೆ ಒಂದು ಏನು ಮಾಡ್ತೀಯಮ್ಮ. ನಾವಂತೂ ಅಯ್ಯೋ ನಮ್ಮಂಗೆ ಅನುಭವಿಸಿರೋರೇ ಇಲ್ಲ. ನಮ್ಮಂಗೆ ಇಷ್ಟು ಇವತ್ತು ನಾವು ನಿಜವಾಗ್ಲೂ ಕಷ್ಟಪಟ್ಟಿರೋರೇ ಇಲ್ಲ ಅಂತ ಹೇಳ್ಬೋದು. ನಾವು ಎಷ್ಟು ಒಳ್ಳೇದು ಮಾಡ್ತೀವಿ ನೋಡಿ. ಇಂಥದ್ದು ಬಂದಿದ್ರೆ ಇವಾಗ ಕರ್ಕೊಂಡು ಹೋಗ್ತಿದ್ನ, ಬಿಸಿಯಾಗಿ ಬರಬೇಕಾಗಿತ್ತು ಅವನ್ನ. ಇವಾಗ ಯಾರನ್ನ ಏನಂತಾರೆ. ಅಯ್ಯೋ ನೋಡಪ್ಪ, ಈಗ ಅವ್ರ ಅಪ್ಪಯ್ಯನ ಅವ್ರ ಅಕ್ಕಯ್ಯ ಹಿಂಗೆ ಮಾಡ್ಯಾನಂತೆ. ಇವಾಗ ಆ ಹುಡುಗಿ ಅವ್ರ ತಮ್ಮನ ಮದುವೆ ಆಗೈತಂತೆ. ಅಯ್ಯೋ ಎಲ್ಲ ಗೊತ್ತಿರೋದೇಯ ಅಂತೆ ಅಂತ ಜನ ಹೆಂಗೆ ಮಾತಾಡ್ತಾರೆ. ಯಾಕ ಏನು ಮಾಡೋಣ ನಾನು ಲಾತಕಯ್ಯ ಹೇಳು. ಹಿಂಗಾಗ್ಬಿಟ್ರೆ ತೆನ್ನಿ ಮದುವೆ ಆಗಿ ಬಂದಿರೋದಕ್ಕೆ ಇವಾಗ ಸರಿಯಾಗದಂಗೆ ಆಗೈತಿ ಇರುತ್ತೋ ಅಕ್ಕನಿಗೆ. ಈಗೆಲ್ಲ ಸರಿಯಾಗಿ ಗೊತ್ತಾಗ್ತೈತೆ. ಒಂದ್ರ ಮೇಲೆ ಒಂದು ಅನುಭವಿಸ್ತಾ ಇರೋದಕ್ಕೆ. ತನ್ವಿ ಓದ್ಲೇನು ಅವಣ್ಣನ ಜೊತೆ? ಇಲ್ಲ ಕಣಮಯ್ಯಮ್ಮ, ಅಲ್ಲಿ ಇನ್ನು ಓದ್ಲೇನ. ಇಲ್ಲೆಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಕಾಪ್ರ ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇನೇನು ಮಾಡ್ತಾಳ ಏನ ಯಾರಿಗೆ ಗೊತ್ತು. ಗಳಮ್ಮ ನನಗಂತೂ ಸಾಕಾಗ್ಬಿಟ್ಟೈತಿ. ನನ್ನ ಮಗಳು ನೋಡಿರಿ ಹಿಂಗೆ ಮಾಡಿದ್ಲು. ನನ್ನ ತಮ್ಮ ಹೆಂಡ್ತಿಯರು ನೋಡಿರಿ ಹಿಂಗೆ ಮಾಡಿರು. ನನ್ಗೆ ಅಣ್ಣ ನೋಡಿರಿ ಇಂಥ ಮಾಡ್ದ. ಎಲ್ಲಾರ್ಗೂ ಗೊತ್ತಾಯ್ತು ಊರಾಗ ವಿಷಯ. ತಗ್ದಂಗಿರುತ್ತೆ ನಮ್ಮ ಊರು ತುಂಬಾನ. ಅಯ್ಯೋ ಎಲ್ಲಾನು ಒಂತಾಗಿ ಹೇಳಿ ಸಾಕಮ್ಮ. ತಾಯಿ ಏನಿಲ್ಲ. ಅದೇನು ಒಳ್ಳೆಗೇನು ಲೀಕ್ ಆಗೋ ವಿಷಯ ದೊಡ್ಡದೇ ಎಲ್ಲ ನೋಡಿರ ಅಂತಾರೆ ನೀ. ನೋಡಿಲ್ದಾರಾದ್ರೆ ಬಿಡಪಟ್ಟು ಅವ್ನುಗಳಾಗಾದ್ರೆ ಅವ್ರ ಮನೆಯಾಗ ಅವ್ರು ಇರ್ತಾರೆ. ಯಾರೋ ಏನೋ ಎತ್ಲ ಅಂತೇಳಿ ಯಾತು ಮಾತಾಡಲ್ಲ. ಇಲ್ಲಾಂದ್ರೆ ಏನಿಲ್ಲ. ಎಲ್ಲರೂ ನೋಡಿರ್ತಾರೆ ಊರುಗಳಾಗೆ. ಏನಿಲ್ಲ ಆಡಿಕೆ ಬಿಡ್ತಾರೆ. ಇಂಥವೆಲ್ಲ ಆಗ್ಬಿಟ್ರೆ ಬೋಲ್ ಕಷ್ಟ ತಾಯಿ. ನೋಡಿ ಇವಳನ್ನ ಒಳ್ಳೆಯಳಾಗ್ತಾಳೆ ಅಂದರೆ ಇವಳಿಂದಲೂ ಇಂಥ ನಾವು ನಮ್ಮ ಇಂತಕ್ಕೆ ಹೋಗ್ತೀನಿ. ಹೋಗ್ಬಿಟ್ಟು ಎಲ್ಲ ವಿಷಯ ಹೇಳ್ತೀನಿ. ಏನು ಮಾಡ ನಮ್ಮ ಅಪ್ಪಯ್ಯ ಏನೋ ಅವನು ಮಾಡತ್ತತ್ತ. ನಮ್ಮ ಅಪ್ಪ ಇಂಟ್ಬಿಟ್ಟು ಹೇಳ್ತೀನಿ. ಒಂದಿಷ್ಟು ಮನಸ್ನಾಗಿರೋದ ಯಾರು ಕೊಟ್ಟ ನನ್ನ ಹೇಳ್ಕೊಂಡ್ರೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಮನಸ್ನಾಗ ಹಂಗೆ ನೋವಿರುತ್ತೆ. ಹಂಗೆ ಯೋಚನೆ ಮಾಡಿ ಹಂಗೆ ಇದು ಮಾಡ್ಕೊಂಡಿರ್ತೀವಿ. ಅದಕ್ಕೇನೆ ಫಸ್ಟು ಆ ಯೋಚನೆ ಅನ್ನೋದ ಬಿಡಬೇಕು. ಯೋಚನೆ ಮಾಡೋದನ್ನ ಹೋಗ್ಲಿ. ಅವಳು ನೀಪಟ್ಟು ನನಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಮಗಳು ಅಂತ ಹೇಳಿ ಇನ್ಮೇಲಿಂದ ಮಾತಾಡ್ಸೋಕ್ಕೂ ಹೋಗಲ್ಲ ಅವಳನ್ನ. ಮಾನು ನಿವಾಸ ಎಮ್ಮಂಗೆ ಆಗುತ್ತೆ ಇವಾಗ. ಮಾನ್ವಿತ ಮದುವೆ ಆಗಿ ಹೆಂಗೋ ಚೆನ್ನಾಗಿದ್ದಾಳೆ. ಚೆನ್ನಾಗ ಇದ್ದಾಳಮ್ಮ. ಪ್ರೀತಿರ್ ಮನೆಯಾಗೆ ಹೆಂಗೆ ನೋಡ್ಕೊಂತಾರೆ ಎಲ್ಲಾನ. ಗನ್ಮಗ ಇದ್ದಾಳೆ. ಇವಾಗ ಹೆಂಗ ಚೆನ್ನಾಗಿರ್ತಾಳೆ ಬಿಡಮ್ಮ. ಅವಳೇನು ಇವಾಗ ಅವಳದೇನು ತೊಂದ್ರಿಲ್ಲ ಕಣಮ್ಮ. ಎಲ್ಲ ಚೆನ್ನಾಗಿರ್ತಾರೆ. ಇನ್ಮೇಲೆ ಏನು ಬಿಡಪ್ಪ ಹಿಂಗಾಗುತ್ತೆ. ಓಟುನು ಏನು ಎತ್ತ ಅಂತೇಳಿ ಎಂಥದ್ದು ಇಲ್ಲ. ಚೆನ್ನಾಗಿರ್ತಾರೆ, ಭಾಳ ಚೆನ್ನಾಗಿರ್ತಾರೆ ಇನ್ಮೇಲಿಂದ ಅವ್ರೇನು. ಹೆಂಗ ಪ್ರೀತಿ ಚೆನ್ನಾಗಿ ನೋಡ್ಕೊಂತಾಳೆ. ಹೆಂಗ ಅವಳು ದೊಡ್ಡಾಳು ಬೋಲ್ ಚೆನ್ನಾಗಿದ್ದಾಳೆ ಕಣಮ್ಮ. ಮಾನ್ವಿತ
ಹೇಳ್ದೆ ಇವಾಗ ಇವಾಗ ನೋಡೋರ ಅಪ್ಪ ನೋಡಿರಿ ಇಂಥ ಬದುಕು ಮಾಡ್ಯಾವನೆ. ಇವಾಗ ಇವನು ಮದುವೆ ಆಗಿರೋದು ಅರ್ಧ ಇದು. ಅವಳಂತ ತಾಳೆ ಕಿತ್ತಾಕೋ ಅಂತಾರೋ ತಮ್ಮ. ಅವಾಗಿಂದ ಗಲಾಟೆ. ಮುಂಚೆನೇ ಯೋಚನೆ ಮಾಡ್ಬೇಕು ತಾನೆ. ಇವಾಗ ಹಂಗೆ ಹೇಳಿದ್ರೆ ಇವಾಗ ಯಾರು ಕೇಳಲ್ಲ. ಮುಂಚೆಗೆಲ್ಲ ಹೇಳಿ ಕೇಳ್ಕೊಂಡು ಎಲ್ಲನ ತಿಳ್ಕೊಬೇಕಾಗಿತ್ತು. ತಿಳ್ಕೊಂಬದಲೇ ಸುಮ್ಮನೆ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಹೋಗಿ ಮದುವೆ ಆಗಿ ಬಂದ್ಬಿಟ್ರು ಅಷ್ಟೇ. ಅವ್ನಿಗೆ ಯಾರು ಏನು ಕೊಡೋರಿಲ್ಲ, ಮದುವೆ ಆಗಿ ಬಂದವನು ತನ್ನಿಗೆ ಇಟ್ಕೊಂಡು ಹೊಡೆದು ಬಂದ್ಬಿಡು ಊರಿಗೆ ಹೋಗೋಣ ಚೆನ್ನಾಗಿರೋಣ ಅಂತೇಳಿ ಕರೀತಿರು ಅಕ್ಕ. ಆದರೆ ಅವಳು ನಾನು ಬರಲ್ಲ ಅಂತೇಳಿ ಗಂಡನ ಜೊತೆ ಹೊರಟೋಗ್ಬಿಟ್ಲು. ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಇಬ್ಬರು ದೂರ ಆಗ್ಬಿಟ್ರು. ಇನ್ನು ಇವಾಗ ಮಾನ್ವಿತಾನೆ ಬೆಸ್ಟು ಅನ್ನಂಗೆ ಆಗತ್ತೆ ಇರುತ್ತು ಅಕ್ಕನಿಗೆ. ಬಿಡು ಮಾನ್ವಿತಾನೆ ಒಳ್ಳೆ ಹುಡುಗನ ಮದುವೆ ಆಗ್ಯವಳೆ ಅಂತೇಳಿ ಈಗ ಮಾನ್ವಿತನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.